ಇನ್ನ ನೌಕರರಿಗೆ ಸಾರ್ವಜನಿಕರಿಗೆ ಕರಪತ್ರ ಹಂಚಿದ್ದಾರೆ ನೌಕರರು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಈ ಕರಪತ್ರಗಳ ಹಂಚಿಕೆಯನ್ನ ಮಾಡಿದೆ. ಮೆಜೆಸ್ಟಿಕ್, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕರಪತ್ರಗಳನ್ನು ಹಂಚಿದ್ದಾರೆ. ಮೆಜೆಸ್ಟಿಕ್ನಿಂದ ಹೊರಡುವ ಎಲ್ಲ ಬಸ್ ಚಾಲಕರಿಗೂ ಕೂಡ ಈ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರುಗಳು. ಮುಷ್ಕರದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಸಿಬ್ಬಂದಿಯವರು. ಈ ಕರಪತ್ರಗಳಲ್ಲಿ ನೌಕರರ ಬೇಡಿಕೆ, ಹೋರಾಟದ ಉದ್ದೇಶವನ್ನ ಉಲ್ಲೇಖ ಮಾಡಲಾಗಿದೆ. ಸೊ ಈ ಹೋರಾಟಕ್ಕೆ ಎಲ್ಲರ ಸಹಕಾರ ಬೇಕು ಅಂತಾನೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಬೇಕು, ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಒಟ್ಟಾಗಿ ಹೋರಾಡಬೇಕು ಅಂತ ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಇದೊಂದು ದೊಡ್ಡ ಚಾಲೆಂಜ್. ಈಗ ಸಾರಿಗೆ ನೌಕರರು ಈ ಹಿಂದೆಯೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಯಾವ ಹಂತಕ್ಕೆ ಹೋಗಿತ್ತು, ವೇತನ ಪರಿಷ್ಕರಣೆ ಎಲ್ಲವನ್ನೂ ಕೂಡ ತಾವು ಗಮನಿಸಿದ್ರಿ. ಈಗ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ. ಹಾಗಿದ್ರೆ ಸರ್ಕಾರಕ್ಕೆ ಇದು ಮತ್ತೊಂದು ಚಾಲೆಂಜ್ ಆಗುತ್ತಾ? ಸಾರಿಗೆ ನೌಕರರನ್ನ ವಿಶ್ವಾಸಕ್ಕೆ ತಗೊಂಡು ಹೇಗೆ ಎಲ್ಲವನ್ನ ಸರಿಪಡಿಸ್ತಾರೆ? ಸಾರ್ವಜನಿಕರಿಗೆ ಸಾರಿಗೆ ಸಂಚಾರದಿಂದ ಯಾವುದೇ ರೀತಿ ಅಂದ್ರೆ ಸಾರಿಗೆ ಸಂಚಾರ ಸಮಸ್ಯೆ ಆಗಬಾರದು, ಜನರು ಓಡಾಡೋಕೆ ತೊಂದರೆ ಆಗಬಾರದು. ಆ ರೀತಿ ಗಮನದಲ್ಲಿಟ್ಕೊಂಡು ಸರ್ಕಾರ ಈ ಸಾರಿಗೆ ನೌಕರರ ಈ ಪ್ರತಿಭಟನೆ ಅಥವಾ ಅವರ ಬೇಡಿಕೆಗಳನ್ನ ಯಾವ ರೀತಿ ಈಡೇರಿಸ್ತಾರೆ, ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೋತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿನ ಕುತೂಹಲ ಆಗಿದೆ. ಸಿಪಿಎಂನ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ, ಸಾರಿಗೆ ನೌಕರರ ಬೇಡಿಕೆಗಳು ಏನೇನು, ಹೋರಾಟದ ಉದ್ದೇಶ ಏನು, ಇದು ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಇವತ್ತಿನಿಂದಲೇ ಸಂಚಾರ ಸ್ತಬ್ಧ ಆಯಿತು ಅಥವಾ ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ ರಾಜ್ಯದಾದ್ಯಂತ. ಮುಂದಿನ ಪರ್ಯಾಯ ವ್ಯವಸ್ಥೆ ಏನು ಸರ್ಕಾರದಿಂದ, ಏನೆಲ್ಲ ಆಗ್ಬೋದು? ಒಂದ್ ಕಡೆ ಸರ್ಕಾರಕ್ಕೆ ಮನವಿ, ಒಂದ್ ಕಡೆ ಮೀಟಿಂಗ್ ಸಹ ಮಾಡಾಯ್ತು. ಸರ್ಕಾರ ಇದುವರೆಗೂ ಅವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಅವರ ಬೇಡಿಕೆ ಒಂದೇ, 2024ರಿಂದ ಸಂಬಳ ವೇತನ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿ ಕೊಡಬೇಕೆಂಬುದು. ಈ ಒಂದು ವಿಚಾರವಾಗಿ ಅಗ್ಗಜಗ್ಗಾಟ ಆಗ್ತಿದೆ. ಸಿಎಂ ಅವರು ಸುಮಾರು ಬಾರಿ ಸಭೆ ಮಾಡಿದ್ರು, ಸಾರಿಗೆ ಸಚಿವರು ಸಭೆ ಮಾಡಿದ್ರು, ಮತ್ತೊಂದ್ ಕಡೆ ಕಾರ್ಮಿಕ ಇಲಾಖೆ ಸಹ ಏನು ಸಭೆ ಮಾಡಿತ್ತು. ಆದ್ರೂ ಅವರ ಬೇಡಿಕೆಗಳನ್ನು ಇನ್ನೂ ಈಡೇರಿಕೆ ಮಾಡಿಲ್ಲ. ಹೀಗಾಗಿ ಈ ಬಾರಿ ಡೇಟ್ ಅನೌನ್ಸ್ ಮಾಡದೆ ಬಂದ್ ಮಾಡಲು ಈಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಅಂದ್ರೆ ಹೊಸ ವರ್ಷಕ್ಕೆ ಸರ್ಕಾರಕ್ಕೆ ಶಾಕ್ ಕೊಡಬಹುದು, ಸಾರಿಗೆ ಬಂದ್ ಮಾಡಬಹುದು ಎಂಬುದು ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಒಂದ್ ಕಡೆ ಸಾರಿಗೆ ಸಚಿವರಾಯ್ತು, ಸಿಎಂ ಆಯ್ತು, ಒಂದ್ ಕಡೆ ನಮ್ಮನ್ನ ಕರೆದು ಮತ್ತೆ ಏನಾದ್ರೂ ಸಂಧಾನ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತಾ ಅಂತ ಅನ್ಕೊಂಡಿದ್ರು. ಬಟ್ ಇದುವರೆಗೂ ಅವರನ್ನ ಯಾರು ಕರೆದಿಲ್ಲ. ಹೀಗಾಗಿ ಇವತ್ತಿನಿಂದ ಕರಪತ್ರ ಹಂಚಿದ್ದಾರೆ. ಒಂದ್ ಕಡೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ನಿಲ್ದಾಣಗಳಲ್ಲಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಸಹ ಏನು ಈ ಒಂದು ಕರಪತ್ರ ಹಂಚ್ತಾ ಇದ್ದಾರೆ. ಅಂದ್ರೆ ಕರಪತ್ರದಲ್ಲಿ ಹೋರಾಟ ಯಾಕೆ ಮಾಡಬೇಕು, ನೌಕರರ ಪಾತ್ರವೇನು ಮತ್ತು ಸಾರ್ವಜನಿಕರು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಎಂಬುದು ಒಂದ್ ಕಡೆ ಕರಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಹೊಸ ವರ್ಷಕ್ಕೆ ಸಾರಿಗೆ ಬಂದ್ ಆಗ್ಬೋದು, ಮತ್ತೆ ತೊಂದರೆ ಆಗ್ಬೋದು. ಸರ್ಕಾರ ಇನ್ನು ಕೆಲವೇ ದಿನಗಳಿದಾವೆ, ಏನಾದ್ರೂ ಇವರನ್ನ ಮುಖಂಡರನ್ನ ಕರೆದು ಮತ್ತೆ ಸಂಧಾನ ಮಾಡಬಹುದಾ ಇಲ್ವಾ ಎಂಬುದು ಒಂದ್ ಕಡೆ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಹಲವಾರು ಸಂಧಾನ ಮಾಡಿದ್ದಾರೆ, ಆದ್ರೆ ಇದುವರೆಗೂ ಬಗೆಹರಿದಿಲ್ಲ. ಈ ಬಾರಿ ಏನಾದ್ರೂ ಸಂಧಾನ ಮಾಡಿ ಬಗೆಹರಿಯುತ್ತೆ ಇಲ್ಲ ಎಂಬುದು ಕಾದು ನೋಡಬೇಕಾಗತ್ತೆ. ಇಲ್ಲಾಂದ್ರೆ ಹೊಸ ವರ್ಷಕ್ಕೆ ಸಾರಿಗೆ ಬಂದ್ ಆಗಲಿದೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಇನ್ನ ನೌಕರರಿಗೆ ಸಾರ್ವಜನಿಕರಿಗೆ ಕರಪತ್ರ ಹಂಚಿದ್ದಾರೆ ನೌಕರರು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಈ ಕರಪತ್ರಗಳ ಹಂಚಿಕೆಯನ್ನ ಮಾಡಿದೆ. ಮೆಜೆಸ್ಟಿಕ್, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕರಪತ್ರಗಳನ್ನು ಹಂಚಿದ್ದಾರೆ. ಮೆಜೆಸ್ಟಿಕ್ನಿಂದ ಹೊರಡುವ ಎಲ್ಲ ಬಸ್ ಚಾಲಕರಿಗೂ ಕೂಡ ಈ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರುಗಳು. ಮುಷ್ಕರದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಸಿಬ್ಬಂದಿಯವರು. ಈ ಕರಪತ್ರಗಳಲ್ಲಿ ನೌಕರರ ಬೇಡಿಕೆ, ಹೋರಾಟದ ಉದ್ದೇಶವನ್ನ ಉಲ್ಲೇಖ ಮಾಡಲಾಗಿದೆ. ಸೊ ಈ ಹೋರಾಟಕ್ಕೆ ಎಲ್ಲರ ಸಹಕಾರ ಬೇಕು ಅಂತಾನೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಬೇಕು, ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಒಟ್ಟಾಗಿ ಹೋರಾಡಬೇಕು ಅಂತ ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಇದೊಂದು ದೊಡ್ಡ ಚಾಲೆಂಜ್. ಈಗ ಸಾರಿಗೆ ನೌಕರರು ಈ ಹಿಂದೆಯೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಯಾವ ಹಂತಕ್ಕೆ ಹೋಗಿತ್ತು,
ವೇತನ ಪರಿಷ್ಕರಣೆ ಎಲ್ಲವನ್ನೂ ಕೂಡ ತಾವು ಗಮನಿಸಿದ್ರಿ. ಈಗ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ. ಹಾಗಿದ್ರೆ ಸರ್ಕಾರಕ್ಕೆ ಇದು ಮತ್ತೊಂದು ಚಾಲೆಂಜ್ ಆಗುತ್ತಾ? ಸಾರಿಗೆ ನೌಕರರನ್ನ ವಿಶ್ವಾಸಕ್ಕೆ ತಗೊಂಡು ಹೇಗೆ ಎಲ್ಲವನ್ನ ಸರಿಪಡಿಸ್ತಾರೆ? ಸಾರ್ವಜನಿಕರಿಗೆ ಸಾರಿಗೆ ಸಂಚಾರದಿಂದ ಯಾವುದೇ ರೀತಿ ಅಂದ್ರೆ ಸಾರಿಗೆ ಸಂಚಾರ ಸಮಸ್ಯೆ ಆಗಬಾರ್ದು, ಜನರು ಓಡಾಡೋಕೆ ತೊಂದರೆ ಆಗಬಾರ್ದು. ಆ ರೀತಿ ಗಮನದಲ್ಲಿಟ್ಕೊಂಡು ಸರ್ಕಾರ ಈ ಸಾರಿಗೆ ನೌಕರರ ಈ ಪ್ರತಿಭಟನೆ ಅಥವಾ ಅವರ ಬೇಡಿಕೆಗಳನ್ನ ಯಾವ ರೀತಿ ಈಡೇರಿಸ್ತಾರೆ, ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೋತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿನ ಕುತೂಹಲ ಆಗಿದೆ. ಸಿಪಿಎಂನ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ, ಸಾರಿಗೆ ನೌಕರರ ಬೇಡಿಕೆಗಳು ಏನೇನು, ಹೋರಾಟದ ಉದ್ದೇಶ ಏನು, ಇದು ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಇವತ್ತಿನಿಂದನೇ ಸಂಚಾರ ಸ್ತಬ್ಧ ಆಯಿತು ಅಥವಾ ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ ರಾಜ್ಯದಾದ್ಯಂತ, ಮುಂದಿನ ಪರ್ಯಾಯ ವ್ಯವಸ್ಥೆ ಏನು ಸರ್ಕಾರದಿಂದ, ಏನೆಲ್ಲ ಆಗ್ಬೋದು? ಒಂದ್ ಕಡೆ ಸರ್ಕಾರಕ್ಕೆ ಮನವಿ, ಒಂದ್ ಕಡೆ ಮೀಟಿಂಗ್ ಸಹ ಮಾಡಾಯ್ತು. ಸರ್ಕಾರ ಇದುವರೆಗೂ ಅವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಅವರ ಬೇಡಿಕೆ ಒಂದೇ, 2024ರಿಂದ ಸಂಬಳ ವೇತನ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿ ಕೊಡಬೇಕೆಂಬುದು. ಈ ಒಂದು ವಿಚಾರವಾಗಿ ಅಗ್ಗ ಜಗ್ಗಾಟ ಆಗ್ತಿದೆ. ಸಿಎಂ ಅವರು ಸುಮಾರು ಬಾರಿ ಸಭೆ ಮಾಡಿದ್ರು, ಸಾರಿಗೆ ಸಚಿವರು ಸಭೆ ಮಾಡಿದ್ರು, ಮತ್ತೊಂದ್ ಕಡೆ ಕಾರ್ಮಿಕ ಇಲಾಖೆ ಸಹ ಏನು ಸಭೆ ಮಾಡಿತು. ಆದ್ರೂ ಅವರ ಬೇಡಿಕೆಗಳನ್ನು ಇನ್ನೂ ಈಡೇರಿಕೆ ಮಾಡಿಲ್ಲ. ಹೀಗಾಗಿ ಈ ಬಾರಿ ಡೇಟ್ ಅನೌನ್ಸ್ ಮಾಡದೆ ಬಂದ್ ಮಾಡಲು ಈಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಅಂದ್ರೆ ಹೊಸ ವರ್ಷಕ್ಕೆ ಸರ್ಕಾರಕ್ಕೆ ಶಾಕ್ ಕೊಡಬಹುದು, ಸಾರಿಗೆ ಬಂದ್ ಮಾಡಬಹುದು ಎಂಬುದು ಕಡೆ ಹೇಳಲಾಗ್ತದೆ. ಯಾಕಂದ್ರೆ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಒಂದ್ ಕಡೆ ಸಾರಿಗೆ ಸಚಿವರಾಯ್ತು, ಸಿಎಂ ಆಯ್ತು, ಒಂದ್ ಕಡೆ ನಮ್ಮನ್ನ ಕರೆದು ಮತ್ತೆ ಏನಾದ್ರೂ ಸಂಧಾನ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತಾ ಅಂತ ಅನ್ಕೊಂಡಿದ್ರು. ಬಟ್ ಇದುವರೆಗೂ ಅವರನ್ನ ಯಾರೋ ಕರೆದಿಲ್ಲ. ಹೀಗಾಗಿ ಇವತ್ತಿನಿಂದ ಕರಪತ್ರ ಹಂಚಿದ್ದಾರೆ. ಒಂದ್ ಕಡೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ನಿಲ್ದಾಣಗಳಲ್ಲಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಸಹ ಏನು ಈ ಒಂದು ಕರಪತ್ರ ಹಂಚ್ತಾ ಇದ್ದಾರೆ. ಅಂದ್ರೆ ಕರಪತ್ರದಲ್ಲಿ ಹೋರಾಟ ಯಾಕೆ ಮಾಡಬೇಕು, ನೌಕರರ ಪಾತ್ರವೇನು ಮತ್ತು ಸಾರ್ವಜನಿಕರು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಎಂಬುದು ಒಂದ್ ಕಡೆ ಕರಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಹೊಸ ವರ್ಷಕ್ಕೆ ಸಾರಿಗೆ ಬಂದ್ ಆಗ್ಬೋದು, ಮತ್ತೆ ತೊಂದರೆ ಆಗ್ಬೋದು. ಸರ್ಕಾರ ಇನ್ನು ಕೆಲವೇ ದಿನಗಳಿದಾವೆ, ಏನಾದ್ರೂ ಇವರನ್ನ ಮುಖಂಡರನ್ನ ಕರೆದು ಮತ್ತೆ ಸಂಧಾನ ಮಾಡಬಹುದಾ ಇಲ್ವಾ ಎಂಬುದು ಒಂದ್ ಕಡೆ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಹಲವಾರು ಸಂಧಾನ ಮಾಡಿದ್ದಾರೆ, ಆದ್ರೆ ಇದುವರೆಗೂ ಬಗೆಹರಿದಿಲ್ಲ. ಈ ಬಾರಿ ಏನಾದ್ರೂ ಸಂಧಾನ ಮಾಡಿ ಬಗೆಹರಿಯುತ್ತೆ ಇಲ್ಲ ಎಂಬುದು ಕಾದು ನೋಡ್ಬೇಕಾಗತ್ತೆ. ಇಲ್ಲಾಂದ್ರೆ ಹೊಸ ವರ್ಷಕ್ಕೆ ಸಾರಿಗೆ ಬಂದ್ ಆಗದಿದೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಯಾಗಿ. ಇನ್ನ ನೌಕರರಿಗೆ, ಸಾರ್ವಜನಿಕರಿಗೆ ಕರಪತ್ರ ಹಂಚಿದ್ದಾರೆ ನೌಕರರು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಈ ಕರಪತ್ರಗಳ ಹಂಚಿಕೆಯನ್ನ ಮಾಡಿದೆ. ಮೆಜೆಸ್ಟಿಕ್, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕರಪತ್ರಗಳನ್ನು ಹಂಚಿದ್ದಾರೆ. ಮೆಜೆಸ್ಟಿಕ್ನಿಂದ ಹೊರಡುವ ಎಲ್ಲ ಬಸ್ ಚಾಲಕರಿಗೂ ಕೂಡ ಈ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರುಗಳು. ಮುಷ್ಕರದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಸಿಬ್ಬಂದಿಯವರು. ಈ ಕರಪತ್ರಗಳಲ್ಲಿ ನೌಕರರ ಬೇಡಿಕೆ, ಹೋರಾಟದ ಉದ್ದೇಶವನ್ನ ಉಲ್ಲೇಖ ಮಾಡಲಾಗಿದೆ. ಸೊ ಈ ಹೋರಾಟಕ್ಕೆ ಎಲ್ಲರ ಸಹಕಾರ ಬೇಕು ಅಂತಾನೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಬೇಕು, ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಒಟ್ಟಾಗಿ ಹೋರಾಡಬೇಕು ಅಂತ ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಇದೊಂದು ದೊಡ್ಡ ಚಾಲೆಂಜ್. ಈಗ ಸಾರಿಗೆ ನೌಕರರು ಈ ಹಿಂದೆಯೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಯಾವ ಹಂತಕ್ಕೆ ಹೋಗಿತ್ತು, ವೇತನ ಪರಿಷ್ಕರಣೆ ಎಲ್ಲವನ್ನೂ ಕೂಡ ತಾವು ಗಮನಿಸಿದ್ರಿ. ಈಗ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ. ಹಾಗಿದ್ರೆ ಸರ್ಕಾರಕ್ಕೆ ಇದು ಮತ್ತೊಂದು ಚಾಲೆಂಜ್ ಆಗುತ್ತಾ? ಸಾರಿಗೆ ನೌಕರರನ್ನ ವಿಶ್ವಾಸಕ್ಕೆ ತಗೊಂಡು ಹೇಗೆ ಎಲ್ಲವನ್ನ ಸರಿಪಡಿಸ್ತಾರೆ? ಸಾರ್ವಜನಿಕರಿಗೆ ಸಾರಿಗೆ ಸಂಚಾರದಿಂದ ಯಾವುದೇ ರೀತಿ ಅಂದ್ರೆ ಸಾರಿಗೆ ಸಂಚಾರ ಸಮಸ್ಯೆ ಆಗಬಾರ್ದು, ಜನರು ಓಡಾಡೋಕೆ ತೊಂದರೆ ಆಗಬಾರ್ದು. ಆ ರೀತಿ ಗಮನದಲ್ಲಿಟ್ಕೊಂಡು ಸರ್ಕಾರ ಈ ಸಾರಿಗೆ ನೌಕರರ ಈ ಪ್ರತಿಭಟನೆ ಅಥವಾ ಅವರ ಬೇಡಿಕೆಗಳನ್ನ ಯಾವ ರೀತಿ ಈಡೇರಿಸ್ತಾರೆ, ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೋತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿನ ಕುತೂಹಲ ಆಗಿದೆ. ಸಿಪಿಎಂನ
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ, ಸಾರಿಗೆ ನೌಕರರ ಬೇಡಿಕೆಗಳು ಏನೇನು, ಹೋರಾಟದ ಉದ್ದೇಶ ಏನು, ಇದು ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಇವತ್ತಿನಿಂದಲೇ ಸಂಚಾರ ಸ್ತಬ್ಧ ಆಯಿತು ಅಥವಾ ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ ರಾಜ್ಯದಾದ್ಯಂತ, ಮುಂದಿನ ಪರ್ಯಾಯ ವ್ಯವಸ್ಥೆ ಏನು ಸರ್ಕಾರದಿಂದ, ಏನೆಲ್ಲ ಆಗ್ಬೋದು? ಒಂದ್ ಕಡೆ ಸರ್ಕಾರಕ್ಕೆ ಮನವಿ, ಒಂದ್ ಕಡೆ ಮೀಟಿಂಗ್ ಸಹ ಮಾಡಾಯ್ತು. ಸರ್ಕಾರ ಇದುವರೆಗೂ ಅವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಅವರ ಬೇಡಿಕೆ ಒಂದೇ, 2024ರಿಂದ ಸಂಬಳ ವೇತನ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿ ಕೊಡಬೇಕೆಂಬುದು. ಈ ಒಂದು ವಿಚಾರವಾಗಿ ಅಗ್ಗ ಜಗ್ಗಾಟ ಆಗ್ತಿದೆ. ಸಿಎಂ ಅವರು ಸುಮಾರು ಬಾರಿ ಸಭೆ ಮಾಡಿದ್ರು, ಸಾರಿಗೆ ಸಚಿವರು ಸಭೆ ಮಾಡಿದ್ರು, ಮತ್ತೊಂದ್ ಕಡೆ ಕಾರ್ಮಿಕ ಇಲಾಖೆ ಸಹ ಏನು ಸಭೆ ಮಾಡಿತು. ಆದ್ರೂ ಅವರ ಬೇಡಿಕೆಗಳನ್ನು ಇನ್ನೂ ಈಡೇರಿಕೆ ಮಾಡಿಲ್ಲ. ಹೀಗಾಗಿ ಈ ಬಾರಿ ಡೇಟ್ ಅನೌನ್ಸ್ ಮಾಡದೆ ಬಂದ್ ಮಾಡಲು ಈಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಅಂದ್ರೆ ಹೊಸ ವರ್ಷಕ್ಕೆ ಸರ್ಕಾರಕ್ಕೆ ಶಾಕ್ ಕೊಡಬಹುದು, ಸಾರಿಗೆ ಬಂದ್ ಮಾಡಬಹುದು ಎಂಬುದು ಕಡೆ ಹೇಳಲಾಗ್ತದೆ. ಯಾಕಂದ್ರೆ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಒಂದ್ ಕಡೆ ಸಾರಿಗೆ ಸಚಿವರಾಯ್ತು, ಸಿಎಂ ಆಯ್ತು, ಒಂದ್ ಕಡೆ ನಮ್ಮನ್ನ ಕರೆದು ಮತ್ತೆ ಏನಾದ್ರೂ ಸಂಧಾನ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತಾ ಅಂತ ಅನ್ಕೊಂಡಿದ್ರು. ಬಟ್ ಇದುವರೆಗೂ ಅವರನ್ನ ಯಾರು ಕರೆದಿಲ್ಲ. ಹೀಗಾಗಿ ಇವತ್ತಿನಿಂದ ಕರಪತ್ರ ಹಂಚಿದ್ದಾರೆ. ಒಂದ್ ಕಡೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ನಿಲ್ದಾಣಗಳಲ್ಲಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಸಹ ಏನು ಈ ಒಂದು ಕರಪತ್ರ ಹಂಚ್ತಾ ಇದ್ದಾರೆ. ಅಂದ್ರೆ ಕರಪತ್ರದಲ್ಲಿ ಹೋರಾಟ ಯಾಕೆ ಮಾಡಬೇಕು, ನೌಕರರ ಪಾತ್ರವೇನು ಮತ್ತು ಸಾರ್ವಜನಿಕರು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಎಂಬುದು ಒಂದ್ ಕಡೆ ಕರಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಹೊಸ ವರ್ಷಕ್ಕೆ ಸಾರಿಗೆ ಬಂದ್ ಆಗ್ಬೋದು, ಮತ್ತೆ ತೊಂದರೆ ಆಗ್ಬೋದು. ಸರ್ಕಾರ ಇನ್ನು ಕೆಲವೇ ದಿನಗಳಿದಾವೆ, ಏನಾದ್ರೂ ಇವರನ್ನ ಮುಖಂಡರನ್ನ ಕರೆದು ಮತ್ತೆ ಸಂಧಾನ ಮಾಡಬಹುದಾ ಇಲ್ವಾ ಎಂಬುದು ಒಂದ್ ಕಡೆ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಹಲವಾರು ಸಂಧಾನ ಮಾಡಿದ್ದಾರೆ, ಆದ್ರೆ ಇದುವರೆಗೂ ಬಗೆಹರಿದಿಲ್ಲ. ಈ ಬಾರಿ ಏನಾದ್ರೂ ಸಂಧಾನ ಮಾಡಿ ಬಗೆಹರಿಯುತ್ತೆ ಇಲ್ಲ ಎಂಬುದು ಕಾದು ನೋಡಬೇಕಾಗತ್ತೆ. ಇಲ್ಲಾಂದ್ರೆ ಹೊಸ ವರ್ಷಕ್ಕೆ ಸಾರಿಗೆ ಬಂದ್ ಆಗಲಿದೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.